ಬಂಧುಗಳೇ, ನಾವು ಕಾರ್ಕಳ ಮುನ್ಸಿಪಾಲಿಟಿ ಏರಿಯಾದ ಇದೊಂದು ಪತ್ತಂಜಿಕಟ್ಟೆಯ ಏರಿಯಾದಲ್ಲಿದ್ದೇವೆ. ಇದು ಸುಮಾರು 6.5 ಎಕರೆ ಜಾಗ. 2008-9ರಲ್ಲಿ ಸುಬಿತ್ ಎನ್.ಆರ್ ಅವರು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಿರುವಾಗ ಪಾಪದವರಿಗೆ ಅಂತ ರಿಸರ್ವ್ ಮಾಡಿಟ್ಟ ಜಾಗ. ಆ ಜಾಗದಲ್ಲಿ ಈಗ ಸ್ಲಮ್ ಬೋರ್ಡಿಂದ ಸುಮಾರು 250 ಮನೆಯನ್ನು ಕಟ್ಟುವ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದು 2002ರ ಮೊದಲೇ ಇದಕ್ಕೆ ಟೆಂಡರ್ ಪ್ರಕ್ರಿಯೆ ಎಲ್ಲ ನಡೆದಿದೆ. ಸುಮಾರು 14 ಬಿಲ್ಡಿಂಗ್ಗಳು ಬರ್ತವೆ. ಇದರಲ್ಲಿ G+2 ಗ್ರೌಂಡ್ ಫ್ಲೋರ್ ಮತ್ತು 2 ಫ್ಲೋರ್, ಫಸ್ಟ್ ಮತ್ತು ಸೆಕೆಂಡ್ ಬರ್ತದೆ. ಈಚ್ ಫ್ಲೋರಲ್ಲಿ 6 ಮನೆ ಬರ್ತದೆ. ಒಂದು ಮನೆ 298 ಸ್ಕ್ವೇರ್ ಫೀಟ್ ಬರ್ತದೆ. ಅದೇ ರೀತಿ ಮನೆಯಲ್ಲಿ ಮೂಲ ನಕಾಶೆಗಿಂತ ಕೆಲವು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಸಮಾಜದಲ್ಲಿ ಯಾರಿಗೆ ಸೂರ್ಯ ಇಲ್ಲ, ಯಾರಿಗೆ ಮನೆ ಇಲ್ಲ ಅಂತ ಪಾಪದವರಿಗೆ ಸುರಿಗೆ ಮುನ್ಸಿಪಾಲ್ಟಿನ ಒಳಗಿನ ಅವರಿಗೆ ಕೊಡಬೇಕಂತ ನಿರ್ಧರಿಸಿದ್ದಾರೆ. ಅವರಿಗೆ ಯಾರೆಲ್ಲ ಒಂದು ವೇಳೆ ಮುನ್ಸಿಪಾಲ್ಟಿ ಒಳಗೆ ಅಷ್ಟೊಂದು ಮನೆಯ ಡಿಮಾಂಡ್ ಈಗ ಸದ್ಯ 100 ಮನೆಯವರು ಡಿ ಕಟ್ಟಿದ್ದಾರೆ. ಮುನ್ಸಿಪಾಲ್ಟಿ ಮತ್ತು ಹೊರಗಿನವರು ಸೇರಿಕೊಂಡು ಇವತ್ತು ಸಹ ಇದರ ಬಗ್ಗೆ ತಾಲೂಕ್ ಪಂಚಾಯತಲ್ಲಿ ಮೀಟಿಂಗ್ ಇದ್ದಿತ್ತು. ನಮ್ಮ ಅದರಲ್ಲಿ ಮಾನ್ಯ ಸದಸ್ಯರುಗಳಿದ್ದಾರೆ, ದೀಪಕ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಮಂಜು ಇದ್ದಾರೆ, ಹಾಗೆ ನಮ್ಮ ಹುಸೇನ್ ಅವರಿದ್ದಾರೆ, ಚಂಪಕ್ಕನವರಿದ್ದಾರೆ. ಅದೇ ರೀತಿ ನಮ್ಮ ಆವತ್ತು ಜಾಗವನ್ನು ಮಾಡಿ ಇಡಲು ನಿರ್ಧರಿಸಿದಂಥ ಸುಬಿತಣ್ಣ ಇದ್ದಾರೆ. ಆ ನಂತರ ಅಧ್ಯಕ್ಷರಾದ ನಮ್ಮ ಪ್ರತಿಭಾ ರಾಣೆ ಅಕ್ಕನವರಿದ್ದಾರೆ. ಅದೇ ರೀತಿ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಾನಕ್ಕನವರು ಸಹ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಇದು ಯಾರಿಗೆ ಆವತ್ತು 6.5 ಎಕರೆ ಜಾಗ ಇಟ್ಟದ್ರಿಂದ ಇವತ್ತು ಈ ಸುಸಜ್ಜಿತವಾದ ಕಟ್ಟಡ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೂ ಸಹ ಇದು ಕಂಪ್ಲೀಟ್ ಆದ ನಂತರ ಪುನಃ ಸಹ ಡಿಮಾಂಡ್ ಬಂದರೆ ಅದನ್ನು ಮಾಡಿಕೊಡಲಿಕ್ಕೆ ಅವಕಾಶಗಳಿವೆ. ಕೇವಲ 10,000 ರೂಪಾಯಿ ಅಡ್ವಾನ್ಸ್ ಡಿಡಿಯನ್ನು ಕಟ್ಟಿದರೆ ಆಯಿತು. ಒಂದು 1 ಲಕ್ಷ ರೂಪಾಯಿ ಬೆಲೆ, 1 ಲಕ್ಷ ರೂಪಾಯಿಗೆ ಈ ಮನೆಯನ್ನು ಬಡವರಿಗೆ ಕೊಡುವ ಒಂದು ಇದು ದೊಡ್ಡ ಯೋಜನೆ. 90,000 ರೂಪಾಯಿ ಬ್ಯಾಂಕಿನ ಇದಕ್ಕೆ ಸಹಾಯ ಸಿಗ್ತದೆ. 10,000 ಡಿ ಅವರು ಕೊಟ್ಟರೆ ಆಯಿತು. ಸುಮಾರು 7 ಲಕ್ಷ ರೂಪಾಯಿ ಅಂದಾಜು. ಅದರಲ್ಲಿ ಬೇರೆ ಬೇರೆ ಸರ್ಕಾರದ ಅನುದಾನದಿಂದ ಸಬ್ಸಿಡಿ ಮೂಲಕ ಎಲ್ಲ ಹೋಗಿ 1 ಲಕ್ಷದಲ್ಲಿ ಈ ಮನೆ ಸಿಗ್ತದೆ. ಅದರಿಂದ ನನ್ನ ವಿನಂತಿ ಇಷ್ಟೇ, ಯಾರೆಲ್ಲ ಈ ಮನೆ ಇಲ್ಲದೆ ಇರುವವರು ಇದ್ದಾರೆ ಅವರನ್ನು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಇನ್ನೂ ಸಹ ಅವಕಾಶವಿದೆ. ಇದನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೊಂಡು ಇದರ ಗುತ್ತಿಗೆದಾರರು ಜನ ಎಲ್ಲ ಇದರ ಡಿಮಾಂಡ್ ಬಂದರೆ ಆದಷ್ಟು ಬೇಗ ಮಾಡಿಕೊಡ್ತಾರೆ. ಸರ್ಕಾರ ಈಗ ನಮ್ಮ ಹಿಂದಿನ ವಸತಿ ಸಚಿವರಾದ ಜಮೀರ್ ಅಹಮದ್ ಇರುವಾಗ ಈ ಬಗ್ಗೆ ಭಾಳ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿಕೊಂಡು ಕರ್ನಾಟಕದಾದ್ಯಂತ ಇಂಥ ಒಂದು ಸುಮಾರಷ್ಟು ಮನೆಗಳನ್ನು, ಸಾವಿರಾರು ಮನೆಗಳನ್ನು ಕಟ್ಟಿಕೊಡುವ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಕಾರ್ಕಳದಲ್ಲಿಯೂ ಸಫಲವಾಗಲಿ, ಜನರಿಗೆ ಇದರ ಉಪಯೋಗವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.